Hi dear students, welcome to online class. So today I'm going to start new lesson in the second part of geography. Okay, you might be surprised. So all these new changes, yes. This is the mic. Yeah, I purchased one like this. It can go, or it can come like this. Can twist and turn like this. So this is called a filter. Okay. When you are singing something, at the time breath will come more, no? Pa ba ಆ ಥರ ಬ್ರೆತ್ತನ್ನು ಫಿಲ್ಟರ್ ಮಾಡುವಂಥದ್ದು ಇದು. ಸಿಂಪಲ್ ಮೈಕ್, ತುಂಬ ಕಾಸ್ಟ್ಲಿ ಇದಲ್ಲ, ಸ್ಟುಡಿಯೋ ಮೈಕ್ ಅಲ್ಲ. ಸ್ಟುಡಿಯೋ ಮೈಕ್ ಆದರೆ 1 ಲಕ್ಷ 2 ಲಕ್ಷ ಎಲ್ಲ ಇರ್ತದೆ, ಸೌಂಡಿಂಗ್ ಸೂಪರಾಗಿ ಬರುತ್ತೆ. ಇದು ನಮಗೆ ಮ್ಯಾನೇಜ್ ಆಗ್ಲಿಕ್ಕೆ ಓಕೆ. ಓಕೆ, ನೆಕ್ಸ್ಟು ಕರೋಕೆ ಸಾಂಗ್ಗಳು ಆಡೋಕ್ಕಾಗಿರಲಿ ಅಥವಾ ನಾನು ಯಾವುದಾದ್ರೂ ಕಂಪೋಸ್ ಮಾಡಿದ್ರೆ ಟ್ರೈ ಮಾಡೋಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತೇಳಿ ತಂದಿದೆ. ಓಕೆ, ನೋಡೋಣ ನಿಮ್ಮ SSLCಗೆ ಏನು ಪೋರ್ಷನ್ ಫಸ್ಟ್ ಮುಗಿಸ್ಬೇಕು ಅದನ್ನು ಫಸ್ಟ್ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಾಂಗು, ಮ್ಯೂಸಿಕ್ ಎಲ್ಲ ಇನ್ನು ಹುಡುಕಿದೆಲ್ಲ ಸೈಡ್ಗಿಟ್ಟು AB de Villiers ಸಾಂಗ್ ಒಂದು ಆದಷ್ಟು ಬೇಗ ಬಿಡಬೇಕಾಗಿತ್ತು, ಯಾಕಂದರೆ IPL ಮುಗಿಯೋದ್ರೊಳಗಡೆ ಅದನ್ನು ಬೇಗ ಬಿಡಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ವರ್ಕ್ ಆಗಿಬಿಟ್ಟೆ, ಅದರಲ್ಲಿ ಇನ್ವಾಲ್ವ್ ಇದೆ. ಸೊ ನೆಕ್ಸ್ಟು ಕಂಪ್ಲೀಟ್ ಯುವರ್ ಲೆಸನ್ಸ್, English lessons and social lessons, whatever pending is there, I will make all the videos. Okay. Yeah, let's begin our lesson now. Okay students, this is the 5th chapter of geography, Indian forest and resources. And ಈ ಚಾಪ್ಟರ್ನಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ರಿಸೋರ್ಸಸ್. ಫಾರೆಸ್ಟ್ ಅಂದ್ರೇನು, ಆ ಫಾರೆಸ್ಟ್ ಅರ್ಥ ಏನು, ಹಾಗೆ ಅದರ ಮಹತ್ವ ಏನು ಅಂತಂದರೆ ಏನೇನು ಯೂಸಸ್ ಆಗುತ್ತೆ ಅದ್ರ ಬಗ್ಗೆ. ಟೈಪ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಫಾರೆಸ್ಟ್ ಯಾವ ಥರ ಟೈಪ್ಸ್ಗಳಿದೆ, ಹಾಗೆ ಇಂಡಿಯಾದಲ್ಲಿ ಯಾವ್ಯಾವ ಪ್ಲೇಸ್ನಲ್ಲಿ ಜಾಸ್ತಿ ಇದೆ, ಯಾವ ಪ್ಲೇಸ್ನಲ್ಲಿ ಕಡಿಮೆ ಇದೆ ಅದ್ರ ಬಗ್ಗೆ. ಡಿಸ್ಟ್ರಿಬ್ಯೂಷನ್ ಅಂದರೆ ಎಲ್ಲ ಕಡೆ ಯಾವ ರೀತಿ ಹಂಚಿಕೆ ಆಗಿದೆ ಅದ್ರ ಬಗ್ಗೆ. ಕನ್ಸರ್ವೇಷನ್ ಆಫ್ ಫಾರೆಸ್ಟ್, ಫಾರೆಸ್ಟನ್ನು ನಾವು ಹೆಂಗೆ ಉಳಿಸ್ಕೋಬೇಕು, ಪ್ರೊಟೆಕ್ಷನ್ ಮಾಡಬೇಕು ಅದ್ರ ಬಗ್ಗೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ ಅದ್ರ ಬಗ್ಗೆ. ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳು ಅಂತ ನೋಡಿರ್ತಿಲ್ವ, ಎಸ್, ಅವುಗಳ ಬಗ್ಗೆ. ನೆಕ್ಸ್ಟ್, ಬಯೋಸ್ಫಿಯರ್ ರಿಸರ್ವ್ಸ್ ಆಫ್ ಇಂಡಿಯಾ. ಸೊ ಇವೆಲ್ಲ ಒಟ್ಟಾರೆಯಾಗಿ ಫಾರೆಸ್ಟ್ ಹಾಗೆ ಅನಿಮಲ್, ಬರ್ಡ್ಸ್, ಇವುಗಳನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅದ್ರ ಬಗ್ಗೆ ಇರುವಂಥ ಪ್ಲಾನ್ಗಳು ಅಂತೇಳಿ ನಾವು ಬೇಕಾದ್ರೆ ಅನ್ಕೋಬೋದಿದ್ದೀವಿ ನಾವು. ಓಕೆ, ಎಸ್. ಸೊ ಫಸ್ಟು ಇವತ್ತಿಗೆ ಮೀನಿಂಗು ಮತ್ತು ಟೈಪ್ಸ್ ಇದ್ರ ಬಗ್ಗೆ ನೋಡೋಣ. ಹಾಗೆ ಇನ್ನೊಂದು ವಿಡಿಯೋ ಮಾಡಿ ಈ ಟಾಪಿಕ್ನೆಲ್ಲ ಕವರ್ ಮಾಡೋಣ. ಓಕೆ, ಎಸ್, ಲೆಟ್ಸ್ ಬಿಗಿನ್. ಫಸ್ಟ್, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ನಾನು ಆಗಲೇ ಹೇಳಿದೆ ಫಾರೆಸ್ಟ್ ಅಂದರೆ ಏನು, ಅದರ ಮಹತ್ವ ಏನು, ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ತಿಳ್ಕೊತೀವಿ. ಫಸ್ಟ್, ವಾಟ್ ಇಸ್ ದ ಮೀನಿಂಗ್? ಫಾರೆಸ್ಟ್ ಅಂದರೆ ಏನು ನೋಡಿ, ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಎ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್ ಕವರ್ಡ್ ವಿತ್ ಟ್ರೀಸ್ ಅಂಡ್ ಅಂಡರ್ ಗ್ರೋತ್ ಈಸ್ ಕಾಲ್ಡ್ ಫಾರೆಸ್ಟ್. ತುಂಬ ಲಾರ್ಜ್ ಆಗಿರುವಂಥ ಏರಿಯಾ ಆಗಿರ್ಬೇಕದು, ಅಲ್ಲಿ ಗಿಡಗಳು, ಮರಗಳು ಏನು ಹೇಳ್ತೀವಿ ಅದು ಜಾಸ್ತಿ ಇರಬೇಕು. ತುಂಬ ಎಲ್ಲ ಒಂದಿಷ್ಟು ಚಿಕ್ಕದಾಗಿರೋ ಜಾಗದಲ್ಲಿ ಮರ ಗಿಡ ಇದ್ರೆ ಅದು ದೊಡ್ಡ ಫಾರೆಸ್ಟ್ ಅಂತ ಅನ್ನೋಕ್ಕಾಗೋದಿಲ್ಲ. ಓಕೆ, ಎಸ್. ಸೊ ಹಿಂಗಾಗಿ ಲಾರ್ಜ್ ಏರಿಯಾ ಆಗಿರಬೇಕು, ಲಾರ್ಜ್ ಏರಿಯಾ ಆಫ್ ದ ಲ್ಯಾಂಡ್ ಕವರ್ಡ್ ವಿತ್ ಟ್ರೀಸ್. ಅದು ಯಾವುದರಿಂದ ತುಂಬಿರಬೇಕು, ಟ್ರೀಯಿಂದ ಇರಬೇಕು. ಆ್ಯಂಡ್ ಅಂಡರ್ ಗ್ರೋತ್, ನೋಡಿ ಟ್ರೀ ಅಂದರೆ ಈ ರೀತಿ ದೊಡ್ಡದಾಗಿರೋದು. ಅಂಡರ್ ಗ್ರೋತ್ ಅಂದರೆ ಈ ನೋಡಿ ಚಿಕ್ಕ ಚಿಕ್ಕದ ಸಸಿಗಳೆಲ್ಲ ಇದೆಯಲ್ಲ, ಗ್ರಾಸ್ ಎಲ್ಲ ಇರ್ತದೆ, ಇದನ್ನು ಅಂಡರ್ ಗ್ರೋತ್ ಅಂತೇಳಿ ಕರಿತೀವಿ. ಈಸ್ ಕಾಲ್ಡ್ ಫಾರೆಸ್ಟ್. ಈ ರೀತಿ ಡೆಫಿನೇಷನ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಇಂಪಾರ್ಟೆನ್ಸ್ ನೋಡೋಣ. ಇಟ್ ಈಸ್ ಜನರಲಿ ಎಕ್ಸ್ಟೆನ್ಸಿವ್ ಆ್ಯಂಡ್ ಕಮರ್ಷಿಯಲ್ ವ್ಯಾಲ್ಯೂ. ಫಾರೆಸ್ಟ್ ಇರೋದ್ರಿಂದ ಏನೇನು ಬೆನಿಫಿಟ್ ಇದೆ, ಏನೇನು ಮಹತ್ವ ಇದೆ ಅಂತಂದರೆ, ಫಸ್ಟ್ ಪಾಯಿಂಟು, ಇದು ತುಂಬ ಎಕ್ಸ್ಟೆನ್ಸಿವ್, ದೊಡ್ಡದಾಗಿರುತ್ತೆ, ಲಾರ್ಜ್ ಏರಿಯಾದಲ್ಲಿ ಇರ್ತದೆ, ಹಾಗೆ ಕಮರ್ಷಿಯಲ್ ವ್ಯಾಲ್ಯೂ ಕೂಡ ಇದೆ. ಹಣಕಾಸಿನ ವ್ಯಾಲ್ಯೂ ಕೂಡ ಇರುತ್ತೆ. ಈ ರೀತಿ ಮರಗಳನ್ನ ಕಡಿತಾರೆ, ಅದನ್ನು ಎಂತಕಾರ ಯೂಸ್ ಮಾಡ್ಕೊತಾರೆ, ಹಾಗೆ ಮನೆ ಕಟ್ಟಕ್ಕೆ ಯೂಸ್ ಮಾಡ್ಬೋದು, ಯಾವುದಾದ್ರೂ ಸರಿ, ಕಮರ್ಷಿಯಲ್ ವ್ಯಾಲ್ಯೂ ಅದಕ್ಕೆ ಇದೆ. ಇಟ್ ಕನ್ಸಿಸ್ಟ್ ಆಫ್, ಕನ್ಸಿಸ್ಟ್ ಅಂದರೆ ಒಳಗೊಂಡಿದೆ, ಇನ್ಕ್ಲೂಡಿಂಗ್ ಆಗಿದೆ ಅಂತ. ಇಟ್ ಕನ್ಸಿಸ್ಟ್ ಆಫ್ ಈದರ್ ನ್ಯಾಚುರಲ್ ಆರ್ ಪ್ಲಾಂಟೆಡ್ ವೆಜಿಟೇಷನ್. ಇದರಲ್ಲಿ ಏನೇನಿರ್ತದೆ, ನ್ಯಾಚುರಲ್ ಆಗಿ ಬೆಳೆದಿರುವಂಥ ಮರಗಳಿರ್ಬೋದು, ಅಥವಾ ಪ್ಲಾಂಟೆಡ್, ಜನರು, ಹ್ಯೂಮನ್ ಬೀಯಿಂಗ್ ಏನಾದರೂ ಹೋಗಿ ನೆಟ್ಟಿ ಬೆಳೆಸಿರುವಂಥದ್ದು ಕೂಡ ಆಗಿರ್ಬೋದು. ಎರಡು. ನೆಕ್ಸ್ಟ್, ಫಾರೆಸ್ಟ್ ಕಾನ್ಸ್ಟಿಟ್ಯೂಟ್ ಒನ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿರುವಂತಹ ನ್ಯಾಚುರಲ್ ರಿಸೋರ್ಸ್ಗಳಲ್ಲಿ ಫಾರೆಸ್ಟ್ ಕೂಡ ಒಂದು ಅಂತೇಳಿ ಅರ್ಥ ಇದು.
ಫಾರೆಸ್ಟ್ ಕೂಡ ಒಂದಾಗಿರ್ತದೆ ಅಂತ ಅರ್ಥ. ಸೊ ರಿವರ್ಗಳನ್ನ ನೋಡ್ತೀವಿ, ಅದು ನ್ಯಾಚುರಲ್ ರಿಸೋರ್ಸ್. ಫಾರೆಸ್ಟ್ ಮೈನಿಂಗ್ ಇರುವಂಥ ಕೆಲವೊಂದು ಏರಿಯಾಗಳಿರ್ಬೋದು, ಸಮುದ್ರ ಇರ್ಬೋದು, ಆಲ್ ದೀಸ್ ಥಿಂಗ್ಸ್. ಸೊ ಎನಿವೇ ಫಾರೆಸ್ಟ್ ಕೂಡ ಒಂದೇ ಅರ್ಥ ಆಗುತ್ತೆ. ನೆಕ್ಸ್ಟ್, ಫಾರೆಸ್ಟ್ ಪ್ರೊವೈಡ್ ಫಾಡರ್ ಫಾರ್ ಲೈಫ್ ಸ್ಟಾಕ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ದ ಪೀಪಲ್. ಲೈಫ್ ಸ್ಟಾಕ್ ಅಂತಂದರೆ ಅನಿಮಲ್ ಅಂತ ಹೇಳ್ತಿಲ್ವ, ದನ ಕರುಗಳು, ಕ್ಯಾಟಲ್, ಅವುಗಳಿಗೆ ಫಾಡರನ್ನು ಕೊಡುತ್ತೆ. ಫಾಡರ್ ಅಂತಂದರೆ ಗ್ರಾಸ್, ಮೇವು ಅಂತ ಹೇಳ್ತೀವಲ್ವ, ಆ ಮೇವುಗೆ ಇಂಗ್ಲೀಷ್ನಲ್ಲಿ ಫಾಡರ್. ಕ್ಯಾಟಲ್ಗಳು ಮೇಲಿಕ್ಕೆ ಸಿಗುವಂಥ ಹುಲ್ಲು ಏನಿರ್ತದೆ ಅದನ್ನು ಫಾಡರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಈ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ತಾನೆ, ಅವರೆಲ್ಲರೂ ಕೂಡ ಕೆಲಸ ಕೂಡ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹಾಗೆ. ನೆಕ್ಸ್ಟ್, ಡೈರೆಕ್ಟ್ಲಿ ದೇ ಪ್ರೊವೈಡ್ ಎ ಲಾರ್ಜ್ ವೆರೈಟಿ ಆಫ್ ವುಡ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಫ್ಯೂಯಲ್, ಟಿಂಬರ್, ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್. ಹಾಗೆಯೇ ಡೈರೆಕ್ಟಾಗಿ ನಾವು ಯೋಚನೆ ಮಾಡಿದಾಗ ಈ ರೀತಿ ವುಡ್, ಮರದ ದಿಮ್ಮಿ ಅಂತ ಏನು ಹೇಳ್ತೀವಿ, ಅದನ್ನು ಪ್ರೊವೈಡ್ ಮಾಡುತ್ತೆ. ಅದನ್ನು ಯಾವುದಾದಕ್ಕೆ ಯೂಸ್ ಮಾಡ್ಕೋಬೋದು, ಫ್ಯೂಯಲ್, ಏನಾದರೂ ಬೆಂಕಿ ಹಚ್ಚಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಟಿಂಬರ್, ಮರದ ದಿಮ್ಮಿಗಳನ್ನ ಕಟ್ ಮಾಡಿ ಹಲಗೆಗಳು ಅಂತೆಲ್ಲ ಹೇಳ್ತೀವೋ ಆ ರೀತಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್, ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಬೇಕಾಗಿರ್ತದೆ, ಹಾಗೆ ಕಂಬಗಳ ರೀತಿ ಬೇಕಾಗಿರುತ್ತೆ, ಅದಕ್ಕೆ ಯೂಸ್ ಮಾಡ್ಕೊತಾರೆ. ನೆಕ್ಸ್ಟ್, ಫಾರೆಸ್ಟ್ ಪ್ರಿವೆಂಟ್ ಡೆಸರ್ಟಿಫಿಕೇಶನ್. ಫಾರೆಸ್ಟ್ ನೋಡಿ, ಫಾರೆಸ್ಟ್ ಪ್ರಿವೆಂಟ್ ಡೆಸರ್ಟಿಫಿಕೇಶನ್ ಹೆಂಗಂದರೆ, ಇಲ್ಲಿಂದ ನೋಡಿ ಡೆಸರ್ಟ್ ಎಲ್ಲ ಕಡೆ ಮರಳು ತುಂಬ್ಕೊಳ್ತಾ ಬರ್ತಿದೆ ಅನ್ಕೊಳ್ರಿ, ಅದನ್ನ ಬಿಟ್ಟರೆ ಅದು ಹಂಗೆ ಜಾಸ್ತಿ ಜಾಸ್ತಿ ಬೆಳೀತಾ ಬೆಳೀತಾ ಹೋಗ್ಬಿಡ್ಬೋದು. ಡೆಸರ್ಟ್, ಸರ್ ಡೆಸರ್ಟ್ ಬೆಳೆಯುತ್ತಾ ನೋಡಿ ಕೇಳ್ಬೇಡ್ರಿ, ಯಾಕಂದರೆ ವಿಂಡ್ ಇರುತ್ತಲ್ಲ, ಗಾಳಿ ಆ ಮರಳನ್ನು ಎತ್ಕೊಬಂದು ಈ ರೀತಿ ಡೆಪಾಸಿಟ್ ಮಾಡ್ತಾ 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 ಹಿಂಗೆ ಕಂಟಿನ್ಯೂ ಆಗ್ಬಿಡ್ಬೋದು ಹಾಗೆ. ಸೊ ಅದನ್ನು ತಡೆಯುವಂಥದ್ದು ಬೆಸ್ಟ್ ಏನಂತಂದರೆ ಮರಗಳನ್ನ ಈ ರೀತಿ ನಿಟ್ಟು ಬಿಡ್ತಾರೆ ಅಂದ್ಕೊಳ್ಳಿ, ಆಗ ಅದನ್ನು ತಡೆಯುತ್ತೆ ಆ ರೀತಿ. ಸೊ ನೆಕ್ಸ್ಟ್, ಹೀಗಾಗಿ ಫಾರೆಸ್ಟ್ ಪ್ರಿವೆಂಟ್ ಡೆಸರ್ಟಿಫಿಕೇಶನ್, ಡೆಸರ್ಟ್ ಆಗುವಂಥದ್ದನ್ನ ತಡೆಯುತ್ತೆ. ಹೆಲ್ಪ್ ಟು ಇಂಪ್ರೂವ್ ಸಾಯಿಲ್ ಫರ್ಟಿಲಿಟಿ, ಏನು ಮರಳಿರುತ್ತಲ್ಲ ಆ ಮರಳಿನ ಒಂದು ಫರ್ಟಿಲಿಟಿನ ಜಾಸ್ತಿ ಮಾಡುತ್ತೆ. ಮೇಕ್ ದ ಕ್ಲೈಮೇಟ್ ಈಕ್ವೇಬಲ್ ಆ್ಯಂಡ್ ಹೆಲ್ಪ್ ಟು ಮೇಂಟೈನ್ ಇಕಾಲಜಿಕಲ್ ಬ್ಯಾಲೆನ್ಸ್. ಹಾಗೆ ಆ ಕ್ಲೈಮೇಟ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಿರಲಿ, ಎಕಾಲಜಿನ ಬ್ಯಾಲೆನ್ಸ್ ಮಾಡೋಕ್ಕಾಗಲಿ ಇದೊಂದು ಬೆಸ್ಟ್ ಮೆಥಡ್ ಆಗಿರ್ತದೆ. ದೇ ಪ್ರೊವೈಡ್ ಶೆಲ್ಟರ್ ಟು ವೈಲ್ಡ್ ಲೈಫ್. ಹೇಗೆ ಈ ರೀತಿ ಎರೋಷನ್ ಆಗೋದನ್ನು ಕೂಡ ತಡೆಯುತ್ತೆ. ಮರದ ಬೇರುಗಳು ಈ ರೀತಿ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಮರಳನ್ನು ಹಿಡಿದಿರುತ್ತಲ್ಲ, ಹಿಂಗಾಗಿ ನೀರು ಈ ರೀತಿ ಫ್ಲೋ ಆಗೋಂಥ ಟೈಮ್ನಲ್ಲಿ ತಡೆಯುತ್ತೆ, ಎಷ್ಟು ಸಾಧ್ಯ ಅಷ್ಟು ತಡೆಯುತ್ತೆ ಅಂತೇಳಿ. ಹಾಗೆಯೇ ಸೊ ಈ ರೀತಿ ಏನಾದರೂ ಮರ ಇತ್ತಂತಂದರೆ ಅದನ್ನು ಅದರ ಡಿಪೆಂಡೆಂಟ್ ಆಗಿ ಎಷ್ಟೋ ಕ್ರಿಮಿ ಕೀಟಗಳಿರ್ಬೋದು ಅಥವಾ ಅನಿಮಲ್ಗಳಿರ್ಬೋದು ಈ ರೀತಿ ಬದುಕ್ತವೆ. ಅದಕ್ಕೆ ಈ ಪ್ರೊವೈಡ್ ಶೆಲ್ಟರ್ ಟು ವೈಲ್ಡ್ ಲೈಫ್. ವೈಲ್ಡ್ ಲೈಫ್ ಅಂತ ಏನು ಹೇಳ್ತೀವಿ, ಅದಕ್ಕೊಂದು ರಕ್ಷಣೆಯನ್ನು ಕೊಡುತ್ತೆ. Indirectly, forests preserve the physical features, check soil erosion, control floods, regulate the flow of rivers. ನಾವು ನೋಡಿದ್ವಲ್ಲ, ರಿವರ್ ಫ್ಲೋ ಆಗೋಂಥ ಟೈಮ್ನಲ್ಲಿ ಅದ್ರ ಎರೋಷನ್ ಏನು ಮಾಡ್ತಾ ಇರ್ತೋ ಅದನ್ನು ತಡೆಯುತ್ತೆ. ಹಾಗೆಯೇ ಸಾಯಿಲ್ ಎರೋಷನ್ ಆಗೋದನ್ನು ತಡೆಯುತ್ತೆ. ಹಾಗೆ ಫಿಸಿಕಲ್ ಫೀಚರ್ಸ್, ಬೆಟ್ಟ ಗುಡ್ಡ ಅಂತ ಏನು ಹೇಳ್ತೀವಿ, ಅದನ್ನು ಹಂಗೆ ಉಳ್ಕೊಳ್ಳೋ ರೀತಿ ಮಾಡೋವಂಥದ್ದು ಅಂತಂದರೆ ಮರಗಳು. ಇಲ್ಲ ಅಂತಂದರೆ ಮಳೆಯಿಂದ ಬಿದ್ದು ಕೊಚ್ಕೊತ ಹೋಗಿ ಅದು ಏನು ಫಿಸಿಕಲ್ ಫೀಚರ್ ಅನ್ನೋದು ಒಂದು ಲಕ್ಷಣ ಅನ್ನೋದು ಏನಿರ್ತದೋ ಅದು ಚೇಂಜಸ್ ಆಗಿಬಿಡ್ಬೋದು. ಮರಗಳಿದ್ರೆ ಅದನ್ನ ಹಂಗೆ ಪ್ರೊಟೆಕ್ಟ್ ಮಾಡಿ ಇಡುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಓಕೆ, ಎಸ್, ಲೆಟ್ಸ್ ಮೂವ್ ಆನ್. ಟೈಪ್ಸ್ ಆಫ್ ಫಾರೆಸ್ಟ್. ಫಾರೆಸ್ಟಲ್ಲಿ ಯಾವ ಥರ ಟೈಪ್ಸ್ ಇದೆ? ಇನ್ ಇಂಡಿಯಾ ದ ಟೈಪ್ಸ್ ಆಫ್ ಫಾರೆಸ್ಟ್ ಡಿಪೆಂಡ್ಸ್ ಆನ್ ಕ್ಲೈಮೇಟ್, ಸಾಯಿಲ್ ಆ್ಯಂಡ್ ರಿಲೀಫ್. ನಮ್ಮ ಇಂಡಿಯಾದಲ್ಲಿ ಕ್ಲೈಮೇಟ್ ಯಾವುದೇ ರೀತಿ ಇರ್ತದೋ ಅದ್ರ ತಕ್ಕಂತೆ ಮರ ಗಿಡಗಳಿರ್ತದೆ. ಹಾಗೆ ಸಾಯಿಲ್ಗೆ ತಕ್ಕಂತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ರಾಜಸ್ಥಾನ್ ಡೆಸರ್ಟ್ ಅಲ್ವಾ, ಆ ಡೆಸರ್ಟ್ ಸಾಯಿಲ್ ತಕ್ಕಂತೆ ಬೇರೆ ಥರ ಇರುತ್ತೆ. ಹಾಗೆ ರಿಲೀಫ್ ಫೀಚರ್ ಈ ರೀತಿ ಮೌಂಟೇನ್ಗಳಿರ್ತೀವಿ, ಹಿಮಾಲಯ ಮೌಂಟೇನ್, ಅದನ್ನು ನಾವು ರಿಲೀಫ್ ಫೀಚರ್ಸ್ ಅಂತೇಳಿ ಕರಿತೀವಿ. ಆ ರಿಲೀಫ್ ಫೀಚರ್ಗೆ ತಕ್ಕಂತೆ ಫಾರೆಸ್ಟ್ಗಳು ಕೂಡ ಚೇಂಜ್ ಆಗುತ್ತೆ. ಎತ್ತರವಾಗಿರುವಂಥ ಮೌಂಟೇನ್ ಇದ್ದಾಗ ಅಲ್ಲಿ ಬೇರೆ ಥರ ಮರಗಳು ಬೆಳೆಯುತ್ತೆ. ಕಾಮನ್ ಆಗಿದ್ದಾಗ ಮೈದಾನದ ರೀತಿ ಇದ್ದಾಗ ಅಲ್ಲಿ ಬೇರೆ ಥರ ಮರಗಳಿರ್ತದೆ. ಇದಕ್ಕೆ ಹೇಳ್ತಾ ಇದ್ದಾರೆ, ಇನ್ ಇಂಡಿಯಾ ದ ಟೈಪ್ಸ್ ಆಫ್ ಫಾರೆಸ್ಟ್ ಡಿಪೆಂಡ್ಸ್ ಆನ್ ಕ್ಲೈಮೇಟ್. ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಸಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ರಿಲೀಫ್ ಅಂತಂದರೆ ನಾವು ಬೆಟ್ಟ ಗುಡ್ಡ ನದಿಗಳು ಅಂತ ಏನು ಹೇಳ್ತೀವಿ, ಅದನ್ನ ರಿಲೀಫ್ ಫೀಚರ್ಸ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್, ಇಂಡಿಯಾ ಇಸ್ ಎ ವಾಸ್ಟ್ ಕಂಟ್ರಿ ಆ್ಯಂಡ್ ಇಟ್ ಹ್ಯಾಸ್ ಅ ಗ್ರೇಟ್ ವೆರೈಟಿ ಆಫ್ ಫಾರೆಸ್ಟ್. ಇಂಡಿಯಾ ತುಂಬ ದೊಡ್ಡದಾಗಿರುವಂಥ ದೇಶ
ದೊಡ್ಡದಾಗಿರೋ ದೇಶ ಅಂದಮೇಲೆ ವೆರೈಟಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಫಾರೆಸ್ಟ್ಗಳು ನಾವು ನೋಡ್ಬೋದಾಗಿರ್ತದೆ. ಒಂದು ಚಿಕ್ಕದಾಗಿರೋ ದೇಶ ಅಂತಂದಾಗ ಒಂದೇ ಥರ ಟೈಪ್ನಲ್ಲಿ ನಾವು ನೋಡ್ತೀವಿ. ತುಂಬ ದೊಡ್ಡದಾಗಿರುವಂಥ ದೇಶ ಅಂದಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ನೋಡ್ತೀವಿ. ಸೊ ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 6 ಮೇನ್ ಟೈಪ್ಸ್. ನಮ್ಮ ಇಂಡಿಯಾದಲ್ಲಿರುವಂಥ ಫಾರೆಸ್ಟ್ ಟೈಪ್ಸ್ನ ಟೋಟಲ್ ಆಗಿ 6 ಡಿವಿಷನ್ಸ್ ಆಗಿದೆ. 6 ಟೈಪ್ಸ್ನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಯಾವ್ದಾವುದು? ಫಸ್ಟ್, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ಸೆಕೆಂಡ್, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಸ್ಕ್ರಬ್ ಫಾರೆಸ್ಟ್ ಅಂಡ್ ಗ್ರಾಸ್ಲ್ಯಾಂಡ್. ಡೆಸರ್ಟ್ ವೆಜಿಟೇಷನ್. ಮೌಂಟೇನ್ ಫಾರೆಸ್ಟ್. ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ಇದನ್ನೇನೋ ಒಂದು ಲಿಸ್ಟನ್ನು ನಾವು ನೋಡಿದ್ವಿ. ಇವಾಗ ನಾವು ಅದನ್ನು ಒಂದೊಂದನ್ನು ಕೂಡ ಡೀಟೇಲಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ ಹೇಗಂತೇಳಿ. ಸೊ ಇದಕ್ಕೆ ನೆನ್ಪಿಟ್ಕೊಳ್ಳೋಕೆ ಏನಾದರೂ ಟ್ರಿಕ್ಸ್ ಇದೆಯಾ ನೋಡಿ. ಟ್ರಾಪಿಕಲ್ ನೋಡಿ, ಈ ಎರಡಕ್ಕೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಎವರ್ಗ್ರೀನ್ ಅಂದರೆ ಕಂಪ್ಲೀಟ್ ಗ್ರೀನರಿ ಇರುವಂಥದ್ದು. ಡೆಸಿಡಿಯಸ್ ಅಂದರೆ ವರ್ಷದಲ್ಲಿ ಕೆಲವು ದಿನ ಗ್ರೀನರಿ ಇರ್ತದೆ, ಅದಾದಮೇಲೆ ನೆಕ್ಸ್ಟು ಎಲೆಗಳನ್ನ ಉದುರಿ ಬಿಡ್ತವೆ. ಹೀಗೆ ಎಲೆ ಯಾವ ಫಾರೆಸ್ಟ್ ಜಾಸ್ತಿ ಉದುರು ಬಿಟ್ಟು ಖಾಲಿ ಖಾಲಿ ಬೋರ್ಡು ತಲೆ ರೀತಿ ಕಾಣಿಸ್ತಾ ಇರ್ತದೋ ಅದನ್ನು ನಾವು ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಕ್ರಬ್ ಫಾರೆಸ್ಟ್ ಅಂದರೆ ತುಂಬ ಏನು ದೊಡ್ಡದಾಗಿ ಮರಗಳಿಲ್ಲ, ಚಿಕ್ಕ ಇರ್ತಾರೆ. ಡೆಸರ್ಟ್ ಈಸಿಬಿಟ್ ರಾಜಸ್ಥಾನದಲ್ಲಿ ಕಡೆ ಬರುವಂಥದ್ದು. ನೆಕ್ಸ್ಟ್ ಮೌಂಟೇನ್ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್, MM. ಟ್ರಾಪಿಕಲ್ ಮೌಂಟೇನ್, ಮ್ಯಾಂಗ್ರೋವ್. ಸ್ಕ್ರಬ್ ಫಾರೆಸ್ಟ್, ಡೆಸರ್ಟ್ ವೆಜಿಟೇಷನ್. ಓಕೆ, ದಿಸ್ ಇಸ್ ದ ಟ್ರಿಕ್. ನೆಕ್ಸ್ಟ್ ಈಗ ಫಸ್ಟ್ 1 by 1 ತಗೊಂಡು ಹೋಗ್ತೀವಿ. ದ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ಎವರ್ಗ್ರೀನ್ ವರ್ಡ್ ಏನು, ಆ ವರ್ಡ್ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ. ಎವರ್ಗ್ರೀನ್ ಅಂದ್ರೆ ಏನು? ಯಾವಾಗಲೂ ಹಸಿರಾಗಿರುವಂಥದ್ದು. ನೋಡೋಣ ಚಿತ್ರ ಏನಾಗಿದೆಯಾ? ಎಸ್ ನೋಡಿ, ಗ್ರೀನರಿ, ಕಂಪ್ಲೀಟ್ ಗ್ರೀನರಿ ಇದೆ ಅಲ್ವಾ? ಹೀಗೆ. ಸೊ ದೀಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ಏರಿಯಾಸ್ ಆಫ್ ಹೆವಿ ಆನ್ಯುವಲ್ ರೈನ್ಫಾಲ್ ಎಕ್ಸೀಡಿಂಗ್ 250 ಸೆಂಟಿಮೀಟರ್ಸ್. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಇರುತ್ತಲ್ಲ, ಅಲ್ಲಿ ಈ ರೀತಿ ಫಾರೆಸ್ಟ್ಗಳನ್ನ ಬೇಕಾದರೆ ನಾವು ನೋಡ್ಬೋದು. ಸೊ ನಿಮಗೆ ಇದು ಪಾಯಿಂಟ್ ಇಂಪಾರ್ಟೆಂಟ್, 250 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಬರುವಂಥದ್ದು. ಸೊ ನೋಡಿ, ಈ ಮಳೆ ಕೂಡ ಬರ್ತಾ ಇದೆಯಲ್ಲ, ಜಸ್ಟ್ ಅಂತ ಪಿಕ್ಚರ್ ತೋರಿಸಿದ್ದಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ರಿ, 250 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಬರಬೇಕು, ಇದು ಒಂದು ಪಾಯಿಂಟು. ನೆಕ್ಸ್ಟ್, ದೇ ಆರ್ ಫೌಂಡ್ ಮೇನ್ಲಿ ಆನ್, ಅವುಗಳನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತಂದರೆ ಇಂಡಿಯಾದಲ್ಲಿ ದ ವೆಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್. ಇಲ್ಲಿ ನೋಡಿ, ಇಲ್ಲಿ ವೆಸ್ಟರ್ನ್ ಸ್ಲೋಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ಇದು ವೆಸ್ಟರ್ನ್ ಘಾಟ್ಸು, ಇದು ಈಸ್ಟರ್ನ್ ಘಾಟ್ಸ್ ಅಲ್ವಾ? ಸೊ ವೆಸ್ಟರ್ನ್ ಸೈಡ್ನಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ನ ವೆಸ್ಟರ್ನ್ ಸೈಡಲ್ಲಿ ನಾವು ಈ ಎವರ್ಗ್ರೀನ್ ಫಾರೆಸ್ಟ್ನ ನಾವು ನೋಡ್ತೀವಿ. ನೆಕ್ಸ್ಟು ಹಿಲ್ಸ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಆ್ಯಂಡ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಸೊ ಇಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ಈ ಪ್ಲೇಸಸ್ ಏನಿದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆಯೋ ಇಲ್ಲಿ ನಾವು ಎವರ್ಗ್ರೀನ್ ಫಾರೆಸ್ಟನ್ನು ನಾವು ನೋಡ್ತೀವಿ. ನೆಕ್ಸ್ಟು ಅಂಡಮಾನ್ ನಿಕೋಬಾರ್, ಇಲ್ಲಿ ಅಂಡಮಾನ್ ನಿಕೋಬಾರ್ ಇಲ್ಲೂ ಕೂಡ ನಾವು ಎವರ್ಗ್ರೀನ್ ಫಾರೆಸ್ಟನ್ನು ನಾವು ನೋಡ್ತೀವಿ. ನೆಕ್ಸ್ಟು ಸೊ ಲೊಕೇಶನ್ಸ್ ನೋಡಿ, ವೆಸ್ಟರ್ನ್ ಸೈಡ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ನೆಕ್ಸ್ಟು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಸ್ಸಾಂ, ಮೇಘಾಲಯ, ತ್ರಿಪುರ. ನೆಕ್ಸ್ಟು ಅಂಡಮಾನ್ ಆ್ಯಂಡ್ ನಿಕೋಬಾರ್, ಈ ಪ್ಲೇಸಸ್ ಅಟ್ಲೀಸ್ಟ್ ಇಷ್ಟಾದ್ರೂ ನೆನ್ಪಿಟ್ಕೋಬೇಕಾಗುತ್ತೆ. ದೀಸ್ ಫಾರೆಸ್ಟ್ ಆರ್ ಡೆನ್ಸ್ ಆ್ಯಂಡ್ ದ ಟ್ರೀಸ್ ಗ್ರೋ ಟು ಅ ಗ್ರೇಟ್ ಹೈಟ್. ಇಲ್ಲಿರುವಂಥ ಫಾರೆಸ್ಟ್ಗಳೇನಾಗಿರುತ್ತೆ ಅಂದರೆ ತುಂಬ ಡೆನ್ಸ್ ಆಗಿರುತ್ತೆ. ನಾವು ಆಲ್ರೆಡಿ ಪಿಕ್ಚರ್ ನೋಡಿದ್ವಲ್ಲ ನೋಡಿ, ಎಲ್ಲ ಒತ್ತಿಗೆ ಇದೆ ತಾನೆ, ಒತ್ತೊತ್ತಿಗೆ ಇದೆ. ಅಲ್ಲೊಂದು ಮರ ಇಲ್ಲೊಂದು ಮರ ಥರ ಇಲ್ಲ, ಕಂಪ್ಲೀಟ್ ಸೂರ್ಯನ ಬಿಸಿಲೇ ಕೆಳಗಡೆ ಬೀಳಬಾರ್ದು ಆ ರೀತಿ ಡೆನ್ಸ್ ಆಗಿರುತ್ತೆ. ನೆಕ್ಸ್ಟ್, ಟ್ರೀ ಗ್ರೋ ಟು ಗ್ರೇಟ್ ಹೈಟ್, ತುಂಬ ಎತ್ತರವಾಗೂ ಕೂಡ ಬೆಳೀತವೆ. ಓಕೆನಾ? ಎಸ್. ಸೊ ಯಾಕೆ ಈ ರೀತಿ ಎತ್ತರವಾಗಿ ಬೆಳೀತವೆ ಕ್ವಶನ್ ಅಂತಂದರೆ ನೋಡಿ, ಟ್ರಾಪಿಕಲ್ ಅಂತಂದ ತಕ್ಷಣ ಬಿಸಿಲು ಜಾಸ್ತಿ ಇರುತ್ತೆ, ಹಾಗೆ ಮಳೆ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಎಲ್ಲಿ ಚೆನ್ನಾಗಿ ಬಿಸಿಲು ಕೂಡ ಇರ್ತದೋ, ಚೆನ್ನಾಗಿ ನೀರು ಕೂಡ ಇರ್ತದೋ, ಅಲ್ಲಿ ಮರಗಳು ತುಂಬ ಚೆನ್ನಾಗಿ ಬೆಳೀತವೆ. ಸೊ ಅದಕ್ಕೋಸ್ಕರ ಎತ್ತರವಾಗಿರ್ತವೆ, ಹಾಗೆ ಒತ್ತೊತ್ತು ಕೂಡ ಇರ್ತವೆ. ಡೆನ್ಸ್ ಫಾರೆಸ್ಟ್. ನೆಕ್ಸ್ಟ್, ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ do not shed their leaves during the year at the same time, hence they are evergreen. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸ್ಟೂಡೆಂಟ್ಸ್, ಏನಂತಂದರೆ ನಿಮ್ಮ ಮರಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಿ ಚೆನ್ನಾಗಿ ನೀರಿನ ಅಂಶ ಚೆನ್ನಾಗಿರುತ್ತೋ, ಯಾವಾಗಲೂ ನೀರು ಚೆನ್ನಾಗಿ ಸಿಗ್ತಾ ಇರುತ್ತೋ ಆವಾಗ ಆ ಮರಗಳು ಏನು ಹೆದರೋದಿಲ್ಲ. ಯಾಕೆಂತಂದರೆ ಯಾವಾಗಲೂ ಗ್ರೀನರಿನ ಉಳಿಸ್ಕೊಂಡಿರ್ತಾರೆ, ಚೆನ್ನಾಗಿ ನೀರಿನ ಅಂಶ ಇದೆ ಅಂತೇಳಿ. ಯಾವಾಗ ನೀರಿನ ಅಂಶ ಕಡಿಮೆ ಆಗುತ್ತೋ ಆವಾಗ ಎಲೆಗಳನ್ನ ಅವುಗಳ ಕೈಲಿ ಉಳಿಸ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತವೆ ಅಂತಂದರೆ ಎಲೆಗಳನ್ನ ಬಿಟ್ಕೊಟ್ಬಿಡ್ತವೆ ಹಳದಿ ಕಲರ್ ರೀತಿಯಾಗಿ. ಅಟ್ ದ ಸೇಮ್ ಟೈಮ್
ಒಂದೇ ಟೈಮ್ದಲ್ಲಿ ಎಲ್ಲ ಎಲೆಗಳನ್ನ ಕೂಡ ಉದುರಿಸ್ಬಿಡ್ತವೆ. ಹಿಂಗಾಗಿ ಬೋಳು ತಲೆ ರೀತಿ ಕಾಣಿಸ್ತಾ ಇರ್ತವೆ. ಓಕೆ, ಎಸ್. ಸೊ ಇಲ್ಲಿ ಚೆನ್ನಾಗಿ ನೀರಿನ ಅಂಶ ಯಾವಾಗಲೂ ಚೆನ್ನಾಗಿ ಮಳೆ ಬರುತ್ತಲ್ಲ, ಜಾಸ್ತಿ ಮಳೆ ಬರುತ್ತೆ. ಹಿಂಗಾಗಿ ನೀರಿನ ಪ್ರಾಬ್ಲಮ್ ಏನಿಲ್ಲ, ಎವರ್ ಗ್ರೀನಾಗಿ ಉಳಿಸ್ಕೊತವೆ. ಒಂದು ಎಲೆ ಉದುರೋಯ್ತು ಅಂದರೆ ಇನ್ನೊಂದು ಎಲೆನ ಕಾಪಾಡ್ಕೊಂಡಿರ್ತವೆ. ಹಾಗೆ ನೀರಿನ ಅಂಶ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಏನು ಮಾಡ್ತವೆ, ಎಲ್ಲ ಎಲೆಗಳನ್ನ ಕೂಡ ಉದುರಿಸ್ಬಿಡ್ತವೆ. ಚೆನ್ನಾಗಿ ಮಳೆ ಬರುವಂಥ ಟೈಮ್ವರೆಗೆ ವೆಯ್ಟ್ ಮಾಡಿ, ಯಾವಾಗ ಮಳೆ ಚೆನ್ನಾಗಿ ಬರುತ್ತೋ ಅವಾಗ ಮತ್ತೆ ಸಿಗುತ್ತೆ. ಈ ರೀತಿ ಅದು ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ, ಎಲೆಗಳನ್ನ ಉದುರಿಸ್ಬಿಡುವಂಥದ್ದು. ಒಂದೆಲೆ ಉದುರೋದ್ರೆ ಇನ್ನೊಂದೆಲೆ ಗ್ರೀನರಿ ಆಗಿರುತ್ತೆ. ಸೊ ಹಿಂಗಾಗಿ ಯಾವಾಗಲೂ ಕೂಡ ಗ್ರೀನರಿನ ಮೇಂಟೈನ್ ಮಾಡುವಂಥದ್ದಕ್ಕೆ ನಾವು ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ದ ಇಂಪಾರ್ಟೆಂಟ್ ಟ್ರೀಸ್ ಆರ್ ಇಬೋನಿ, ಮಹಾಗನಿ, ರೋಸ್ವುಡ್, ಗುರ್ಜನ್, ಚಂಪಾ ಆ್ಯಂಡ್ ಟೀಕ್. ಇವುಗಳು ಎವರ್ ಗ್ರೀನ್ ಫಾರೆಸ್ಟ್ನಲ್ಲಿ ಕಂಡುಬರುವಂತಹ ಯಾವುದಾದ್ರೂ ಒಂದು 4 ಟ್ರೀಗಳ ಹೆಸರು ಹೇಳಿ ಅಂತಂದರೆ ಇದನ್ನ ಹೇಳ್ಬೇಕಾಗುತ್ತೆ. ನೋಡಿ, ನೆನ್ಪಿಟ್ಕೊಳಕ್ಕೆ ಹೆಂಗಿದೆ: ಎಬೋನಿ, ಮಹಾಗನಿ, ರೋಸ್ವುಡ್, ಗುರ್ಜನ್, ಚಂಪಾ, ಟೀಕ್. ಹಾಗೆ ಎಬೋನಿ, ಮಹಾಗನಿ, ರೋಸ್ವುಡ್ ಒಂದು ಸಪ್ರೇಟ್ ಆಗಿ, ಗುರ್ಜನ್, ಚಂಪಾ, ಟೀಕ್. ಎಸ್, ನಿಮಗೂ ಕೂಡ ಲಾಸ್ಟ್ ನೆನಪಾಗಿಲ್ಲ. ಓಕೆ, ನೀವೇ ಲೈಕ್ ದಿಸ್ ಯು ರಿಮೆಂಬರ್. ದಟ್ಸ್ ಆಲ್. ಇನ್ನೊಂದು ಬಾರಿ ರಿವೈಸ್ ಮಾಡ್ತೀನಿ ನೋಡಿ. 250 ಸೆಂಟಿಮೀಟರ್ ರೈನ್ಫಾಲ್ ಆಗಬೇಕು. ಮತ್ತು ಇಂಡಿಯಾದಲ್ಲಿ ಎಲ್ಲಿ ಯಾವ್ಯಾವ ಲೊಕೇಶನ್ಸ್ಗಳಲ್ಲಿ ಕಂಡು ಬರ್ತವೆ. ನೆಕ್ಸ್ಟು ಡೆನ್ಸಾಗಿ, ಈ ಟ್ರೀಸ್ಗಳು ಹೆಂಗಿರ್ತವೆ ಅಂದರೆ ಡೆನ್ಸ್ ಆಗಿರುತ್ತೆ ಮತ್ತು ತುಂಬ ಹೈಟಿಗೆ ಗ್ರೋ ಆಗ್ತವೆ. ಹಾಗೆಯೇ ಈ ಪ್ಲ್ಯಾಂಟ್ಸ್ಗಳು ವರ್ಷದಲ್ಲಿ ಒಂದೇ ಟೈಮ್ನಲ್ಲಿ ಎಲೆಗಳನ್ನ ಉದುರಿಸಲ್ಲ, ಹಿಂಗಾಗಿ ಎವರ್ ಗ್ರೀನ್ ಆಗಿರ್ತವೆ. ಎಕ್ಸಾಂಪಲ್ ಆಫ್ ದ ಟ್ರೀಸ್ ಅಂತಂದರೆ ಇವುಗಳು. ಇಷ್ಟು ಪಾಯಿಂಟ್ಸ್ನ ಕವರ್ ಮಾಡಿದ್ರೆ 1 ಮಾರ್ಕ್ಸ್ ಕೇಳಿ, 2 ಮಾರ್ಕ್ಸ್ ಕೇಳಿ, 3 ಮಾರ್ಕ್ಸ್ಗೆ ಹೆಂಗಾದರೂ ಟ್ವಿಸ್ಟ್ ಮಾಡಿ ಕೇಳಿ, ಎಲ್ಲ ಪಾಯಿಂಟ್ಸು ಕೂಡ ರೆಡಿ. ಓಕೆ, ಎಸ್. ಲೆಟ್ಸ್ ಮೂವ್ ಆನ್. ದ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್. ಸೊ ಇದು ಟ್ರಾಪಿಕಲ್ ಅಂತಂದರೆ ನಾವು ಇದನ್ನು ಅರ್ಥ ಅಂತ ಅಂದ್ಕೊಂಡ್ರೆ, ಎಸ್ ಇದೇ ಇದೆಯಲ್ಲ, ನಮ್ಮ ಮೈಕ್ ಇದೆಯಲ್ಲ. ಸೊ ನೋಡೋಣ, ಇದು ಅರ್ಥ ಅಂತ ಅಂದ್ಕೊಂಡ್ರೆ ಕರೆಕ್ಟಾಗಿ ಮಧ್ಯದಲ್ಲಿ ಈಕ್ವೇಟರ್ ಹೋಗುತ್ತೆ 0 ಡಿಗ್ರಿ. ಸೊ ಸೂರ್ಯನ ಬಿಸಿಲು ಏನಾಗಿರುತ್ತೆ, ಇಲ್ಲಿ ಜಾಸ್ತಿ ಬರ್ತಾ ಇರುತ್ತೆ. ಇದನ್ನು ನಾವು ಟ್ರಾಪಿಕಲ್ ಪ್ಲೇಸ್ ಅಂತೇಳಿ ಕರಿತೀವಿ. 23 ನಾರ್ತು, 23 ಸೌತ್. ಇಷ್ಟು ಈ ಮಧ್ಯಭಾಗ ಏನು ಬರುತ್ತೋ, ಈ ಮಧ್ಯಭಾಗ ಏನು ಬರುತ್ತೋ ಇದನ್ನು ನಾವು ಟ್ರಾಪಿಕಲ್ ಅಂತೇಳಿ ಕರಿತೀವಿ. ಹಾಗೆ ಸೊ ಈ ಟ್ರಾಪಿಕಲ್ ಏರಿಯಾದಲ್ಲಿ ಕಂಡುಬರುವಂಥ ಡೆಸಿಡಿಯಸ್ ಫಾರೆಸ್ಟ್ಗಳು. ಡೆಸಿಡಿಯಸ್ ಅಂದರೆ ಆಗಲೇ ಹೇಳಿದ್ದೀನಿ, ಎಲೆಗಳು ಉದುರುವಂತಹ ಕಾಡುಗಳು. These forests are found in areas with an annual rainfall of 100 to 200 centimeters. ಅಲ್ಲಿ 250 ಸೆಂಟಿಮೀಟರ್ಗಿಂತ ಜಾಸ್ತಿ ಇರೋದು ಎವರ್ ಗ್ರೀನ್. 100 ಇಂದ 200 ವರೆಗೆ ಮಳೆ ಬಿದ್ದರೆ ಅಲ್ಲಿ ನಾವು ಡೆಸಿಡಿಯಸ್ ಫಾರೆಸ್ಟ್ನ ಬೇಕಾದ್ರೆ ನಾವು ನೋಡ್ಬೋದು. ದೇ ಆರ್ ಆಕ್ಯುಪೈಡ್ ಅ ವೈಡ್ ಏರಿಯಾ ಲಾರ್ಜ್ಲಿ ಆನ್ ದ ಈಸ್ಟರ್ನ್ ಸ್ಲೋಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ನೋಡಿ, ವೆಸ್ಟರ್ನ್ ಸೈಡ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಅಂದಾಗ ಎವರ್ ಗ್ರೀನ್, ಈಸ್ಟರ್ನ್ ಸೈಡ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಅಂತಂದಾಗ ಅಲ್ಲಿ ಡೆಸಿಡಿಯಸ್. ಓಕೆ, ಯಾಕಂತಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ನಲ್ಲಿ ಮಳೆ ಜಾಸ್ತಿ ಇಲ್ಲಿ ಬಂದು ಇಲ್ಲಿ ಜಾಸ್ತಿ ಮಳೆ ಆಗ್ತಾ ಇರ್ತದೆ. ಈ ಕಡೆ ಸೈಡ್ಗೆ ಮೋಡಗಳೆಲ್ಲ ಬಂದು ಹೊಡೆದು ಇಲ್ಲಿ ಜಾಸ್ತಿ ಮಳೆ ಆಗುತ್ತಲ್ಲ, ಹಿಂಗೆ ಈ ಕಡೆ ಎಲ್ಲ ಸ್ವಲ್ಪ ಮೋಡಗಳು ಜಾಸ್ತಿ ಉಳ್ಕೊಂಡಿರುತ್ತಲ್ಲ, ಎಲ್ಲ ಮಳೆ ಇಲ್ಲ ಆಗ್ಬಿಟ್ಟಿರ್ತಲ್ಲ, ಇಲ್ಲಿ ಮಳೆ ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗುತ್ತೆ. ಅದಕ್ಕೇ ರೈನ್ಫಾಲ್ ಕಡಿಮೆ ಇರ್ತದೆ ಸ್ವಲ್ಪ, ಅಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ ಸ್ವಲ್ಪ ಕಡಿಮೆ. ಅದಕ್ಕೆ ಇಲ್ಲಿ ನಾವು ನೋಡ್ಬೋದು ಅಂದರೆ ಡೆಸಿಡಿಯಸ್ ಫಾರೆಸ್ಟ್ನ ನಾವು ನೋಡ್ಬೋದು ಈಸ್ಟರ್ನ್ ಸೈಡ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ಹಾಗೆ ಸೊ ದೇ ಆರ್ ಆಕ್ಯುಪೈಡ್ ಅ ವೈಡ್ ಏರಿಯಾ ಲಾರ್ಜ್ಲಿ ಆನ್ ದ ಈಸ್ಟರ್ನ್ ಸ್ಲೋಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಛೋಟಾ ನಾಗ್ಪುರ್ ಪ್ಲಾಟೋ. ಸೊ ಈ ಸ್ಟೇಟ್ಗಳೆಲ್ಲ ಗೊತ್ತಾಗುತ್ತೆ. ಛೋಟಾ ನಾಗ್ಪುರ್ ಪ್ಲಾಟೋ ಅಂತಂದರೆ ಇದು ಛೋಟಾ ನಾಗ್ಪುರ್ ಪ್ಲಾಟೋ. ಸೊ ನೆಕ್ಸ್ಟ್, ಫೂಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್, ಪಾರ್ಟ್ಸ್ ಆಫ್ ಒಡಿಶಾ ಆ್ಯಂಡ್ ವೆಸ್ಟ್ ಬೆಂಗಾಲ್. ಇಲ್ಲಿ ಒಡಿಶಾ ಬರ್ತದೆ, ವೆಸ್ಟ್ ಬೆಂಗಾಲ್ ಬರ್ತದೆ, ಫೂಟ್ ಹಿಲ್ಸ್ ಆಫ್ ಹಿಮಾಲಯ. ಇಲ್ಲಿ ಹಿಮಾಲಯ ಬರ್ತದೆ ಅಂದರೆ ಇಲ್ಲಿ ಫೂಟ್ ಹಿಲ್ಸ್ ಈ ಭಾಗದಲ್ಲಿ ಬರುವಂಥದ್ದು. ಓಕೆ, ನೆಕ್ಸ್ಟ್ ಪಾಯಿಂಟ್, ದ ಟ್ರೀಸ್ ಇನ್ ದಿಸ್ ಫಾರೆಸ್ಟ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ಸ್ಪ್ರಿಂಗ್ ಆ್ಯಂಡ್ ಅರ್ಲಿ ಸಮ್ಮರ್, ಹೆನ್ಸ್ ದೇ ಆರ್ ಆಲ್ಸೋ ನೋನ್ ಆಸ್ ಮಾನ್ಸೂನ್ ಫಾರೆಸ್ಟ್. ಓಕೆ, ಈ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ಗೆ ಇನ್ನೊಂದು ಹೆಸರು ಅಂತಂದರೆ ಮಾನ್ಸೂನ್ ಫಾರೆಸ್ಟ್ ಅಂತ ಕರಿತೀವಿ. ಯಾಕಂತಂದರೆ ಅವುಗಳು ಅರ್ಲಿ ಸಮ್ಮರ್ ಟೈಮ್ನಲ್ಲಿ, ಈ ಸ್ಪ್ರಿಂಗ್ ಸೀಸನ್ ಬರೋಕ್ಕಿಂತ ಮುಂಚೆ ಏನಿವೆ ಅರ್ಲಿ ಸಮ್ಮರ್ ಟೈಮ್ನಲ್ಲಿ ಏನಾಗಿರುತ್ತೆ ಅಂತಂದರೆ ಎಲೆಗಳನ್ನ ಉದುರಿಸ್ಬಿಡ್ತವೆ. ಓಕೆ, ಹೀಗೆ. ಸೊ ಈ ಫಾರೆಸ್ಟ್ಗೆ ಇನ್ನೊಂದು ಹೆಸರು ಮಾನ್ಸೂನ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ, ಅದನ್ನು ನೋಡ್ಕೊಳ್ರಿ. ದ ಇಂಪಾರ್ಟೆಂಟ್ ಟ್ರೀಸ್, ಈಗ ಇಲ್ಲಿ ಕಂಡು ಬರುವಂಥ ಟ್ರೀಸ್ಗಳು ಸ್ಯಾಂಡಲ್ವುಡ್, ಸಾಲ್, ಸಿಕ್ಸ್. ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಯಾವುದು? ಸ್ಯಾಂಡಲ್ವುಡ್ ತಾನೇ, ಶ್ರೀಗಂಧ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಫಾರೆಸ್ಟ್ ಕಂಡು ಬರೋದ್ರಿಂದ ನಾವು ಸ್ಯಾಂಡಲ್ವುಡ್ನ ಎಲ್ಲ ನೋಡ್ತೀವಿ. ಸೊ ನೋಡಿ, ಎಸ್ 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 ಅಂತೆ, ಸ್ಯಾಂಡಲ್ವುಡ್,
ಸಾಲ್ ಸೈರಿಸ್. ಈ ರೀತಿ. ನೆಕ್ಸ್ಟು ಕುಸುಮ್ ಕಂಜು ಕೆ ಕೆ. ನೆಕ್ಸ್ಟು ಮ್ಯಾಂಗೋ ಮೈರೋಬಲಾನ್ ನೀಮ್ ಟ್ಯಾಮರಿನ್ ಆ್ಯಂಡ್ ಟೀಕ್ MMN TT. ಮ್ಯಾಂಗೋ ಮೈರೋಬಲಾನ್. ನೆಕ್ಸ್ಟ್ ನೀಮ್. ನೀಮ್ ಗೊತ್ತಲ್ಲ, ಬೇವು. ಮಾವು ಮತ್ತು ಬೇವು ಮೈರೋಬಲಾನ್. ಟ್ಯಾಮರಿನ್ ಅಂದರೆ ಹುಣಸೆ ಮರ. ಹಾಗೆ ಟೀಕ್. ಇವೆಲ್ಲ ಗೊತ್ತಾಗುತ್ತೆ ನಿಮಗೆ ಅನ್ಕೊತೀನಿ. ಸೊ ರಿಮೆಂಬರ್ 100 to 200 ಸೆಂಟಿಮೀಟರ್. ನೆಕ್ಸ್ಟು ಯಾವ ಪ್ಲೇಸ್ನಲ್ಲಿ ಕಂಡು ಬರುತ್ತೆ? ಸ್ಟೇಟ್ಗಳು. ಹಾಗೆ ಈ ಫಾರೆಸ್ಟ್ಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ? ಅಲ್ಲಿ ಸಮ್ಮರ್ ಟೈಮ್ನಲ್ಲಿ ಎಲೆಗಳು ಉದುರು ಬಿಡ್ತವೆ. ನೆಕ್ಸ್ಟು ಯಾವ್ಯಾವ ಮರಗಳು, ಇಷ್ಟು ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಚಿತ್ರ. ಸೊ ಓಕೆ, ದಿಸ್ ಇಸ್ ದ ಪಿಕ್ಚರ್ ಆಫ್ ಡೆಸಿಡಿಯಸ್ ಫಾರೆಸ್ಟ್. ನೋಡಿ, ಎಲೆಗಳೆಲ್ಲ ಉದುರು ಬಿಟ್ಟಿರ್ತಾವೆ, ಕೆಲವೊಮ್ಮೆ ಖಾಲಿ ಆಗಿಬಿಟ್ಟಿರ್ತಾವೆ. ಓಕೆ, ಎನಿವೆ ನೆಕ್ಸ್ಟು scrub forest and grasslands. These are found in areas having 60 to 100 centimeter rainfall. ನೋಡಿ, ಮಳೆ ಇನ್ನೂ ಕಡಿಮೆ ಆಗ್ತೈತೆ. 60 ಇಂದ 100 ಸೆಂಟಿಮೀಟರ್. ಫಸ್ಟು 250 ಸೆಂಟಿಮೀಟರ್ ಅಬೌವ್. ನೆಕ್ಸ್ಟು 100 to 200 ಡೆಸಿಡಿಯಸ್. 60 ಇಂದ 100 ಸ್ಕ್ರಬ್ ಫಾರೆಸ್ಟ್, ಗ್ರಾಸ್ಲ್ಯಾಂಡ್ಸ್ ಅಂತ ಏನು ಕರಿತೀವಿ ಇದಕ್ಕೆ. ದ ಸ್ಕ್ರಬ್ ವಿತ್ ಶಾರ್ಟ್ ಕೋರ್ಸ್ ಗ್ರಾಸ್. ಚಿಕ್ಕದಾಗಿರೋಂಥ ಗ್ರಾಸ್ ಎಲ್ಲ ಬೆಳೆದಿರುತ್ತಲ್ಲ, ಅದಕ್ಕೆ ನಾವು ಸ್ಕ್ರಬ್ ಅಂತ ಕರಿತೀವಿ. ಶಾರ್ಟ್ ಕೋರ್ಸ್ ಅಂದರೆ ರಫ್ ಆಗಿ ಬರುವಂಥ, ಕೋರ್ಸ್ ಅಂದರೆ ಇಂಗ್ಲೀಷ್ನಲ್ಲಿ ರಫ್ ಅಂತೀವಿ. ರಫ್ ಆಗಿ ಅಲ್ಲಲ್ಲಿ ಕಂಡು ಬರುವಂಥ ಹುಲ್ಲು ಏನಿರ್ತದಲ್ಲ, ಗ್ರಾಸ್ ಇರ್ತಲ್ಲ ಅದು. ನೆಕ್ಸ್ಟ್ ಥಾರ್ನಿ ಟ್ರೀಸ್, ಮುಳ್ಳಿರುವಂತಹ ಟ್ರೀಸ್ಗಳಿರ್ಬೋದು. ಬುಷಸ್, ಇದನ್ನು ನಾವು ಕಾರೆ ಗಿಡ ಅಂತೇಳಿ ಕರೀತಾರೆ, ಮುಳ್ಳಿರುವಂಥದ್ದು, ಕೇಳಿರ್ತೀರಿ ಅನ್ಸುತ್ತೆ ನೀವು. ನೆಕ್ಸ್ಟ್ ಬುಷಸ್, ಪೊದೆಗಳಿರುವಂಥದ್ದು. ಆರ್ ಫೌಂಡ್ ಸ್ಕ್ಯಾಟರ್ಡ್ ಇನ್ ಕಚ್ ಆ್ಯಂಡ್ ದ ಫ್ರಿಂಜಸ್ ಆಫ್ ದ ಥಾರ್ ಡೆಸರ್ಟ್. ನೋಡಿ, ಇದು ಥಾರ್ ಡೆಸರ್ಟ್. ಈ ಥಾರ್ ಡೆಸರ್ಟ್ನ ಎಡ್ಜಲ್ಲಿ, ಇಲ್ಲಿ ಎಡ್ಜ್ ಅಂತ ಕರಿತೀವಲ್ಲ, ಇದು ಎಡ್ಜ್ ಭಾಗದಲ್ಲಿ ನಾವು ನೋಡ್ತೀವಿ. ಕಚ್ ಇದೆಯಲ್ಲ, ಕಚ್ ಅಂದರೆ ಕಚ್ಚೋದಂತಲ್ಲ, ಬಾಯಿ ತೆಗೆದು ಕಚ್ಚೋದಂತಲ್ಲ. ಸೊ ಕಚ್ ಅಂದರೆ ನೋಡಿ, ಇದು ಕಚ್ ಪ್ರದೇಶದಲ್ಲಿ ಗುಜರಾತ್ನಲ್ಲಿ, ಅಲ್ಲಿ ಇಲ್ಲಿ ಈ ಲೊಕೇಶನ್ ಕಂಡು ನಾವು ನೋಡ್ತೀವಿ. ಗ್ರಾಸ್ ಲ್ಯಾಂಡ್ಸ್ ಆರ್ ಮೇನ್ಲಿ ಫೌಂಡ್ ಇನ್ ಈಸ್ಟರ್ನ್ ರಾಜಸ್ಥಾನ್, ಪಂಜಾಬ್, ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಕಾರ್ಡಮಮ್ ಹಿಲ್ಸ್. ಕಾರ್ಡಮಮ್ ಹಿಲ್ಸ್ ಅಂತಂದರೆ ಕಂಡು ಬರ್ತದೆ. ಹಾಗೆ ವೆಸ್ಟರ್ನ್ ಘಾಟ್ಸ್ನ ಅಲ್ಲಲ್ಲಿ ಕೆಲವೊಂದು ಕಡೆ ನಾವು ನೋಡ್ತೀವಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ದಟ್ಸ್ ಆಲ್ ಇನ್ ದಿಸ್. ನೆಕ್ಸ್ಟು ಡೆಸರ್ಟ್ ವೆಜಿಟೇಷನ್. ನಾನು ಈ ಕಡೆ ಬಂದುಬಿಡ್ತೀನಿ. Okay, next one you see the desert vegetation. These are found in areas with annual rainfall of 10 to 50 centimeters. 10 ರಿಂದ 50 ಸೆಂಟಿಮೀಟರ್ ಇರುತ್ತಲ್ಲ, ಅಷ್ಟು ಮಳೆ ಬೀಳ್ತಾ ಇದ್ರೆ ಅಲ್ಲಿ ನಾವು ಡೆಸರ್ಟ್ ವೆಜಿಟೇಷನ್. ಅದು ಇನ್ನೂ ತುಂಬ ಕಡಿಮೆ ಆಗುತ್ತಲ್ಲ. ಎಸ್, ದ ಥಾರ್ ಡೆಸರ್ಟ್ ಇನ್ಕ್ಲೂಡಿಂಗ್, ಥಾರ್ ಡೆಸರ್ಟ್ ಅಂದಾಗ ನೋಡಿ ಇವಾಗ ಬರ್ತಲ್ಲ, ಇನ್ಕ್ಲೂಡಿಂಗ್ ಪಾರ್ಟ್ಸ್ ಆಫ್ ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಆ್ಯಂಡ್ ಡೆಕ್ಕನ್ ಪ್ಲಾಟೋ. ಇಲ್ಲೆಲ್ಲ ಕಂಡು ಬರುತ್ತೆ ಡೆಸರ್ಟ್ ವೆಜಿಟೇಷನ್. ರಾಜಸ್ಥಾನ, ಪಂಜಾಬ್, ಹರಿಯಾಣ, ಇಲ್ಲಿ ಕೆಲವೊಂದು ಪ್ಲೇಸಸ್ಗಳಲ್ಲಿ. ಹಾಗೆ ನೋಡಿ, ಡೆಕ್ಕನ್ ಪ್ಲಾಟೋ ಅಂತ ಕೊಟ್ಟಿದ್ದಾರಲ್ಲ, ರಾಯಚೂರು, ಗುಲ್ಬರ್ಗ, ಬೀದರ್, ಈ ಕಡೆ ನೋಡಿದ್ರೆ ಆ ಡೆಸರ್ಟಲ್ಲಿ ಕಂಡು ಬರುವಂಥ ಸಸ್ಯಗಳೇನಂತ ಆ ರೀತಿ ಕಂಡು ಬರ್ತಾರೆ. ಯಾಕಂದರೆ ಮಳೆ ತುಂಬ ಕಡಿಮೆ ಆಗುತ್ತೆ ಇಲ್ಲಿ, ಅದಕ್ಕೆ. ಆನ್ ಅಕೌಂಟ್ ಆಫ್ ಸ್ಕ್ಯಾಂಟಿ ರೈನ್ಫಾಲ್. ಸ್ಕ್ಯಾಂಟಿ ಅಂತಂದರೆ ತುಂಬ ರೇರ್, ಯಾವಾಗಲೂ ನಮ್ಮ ಬರೀ ಮಳೆ ಬರುತ್ತೆ, ಅದಕ್ಕೆ ನಾವು ಸ್ಕ್ಯಾಂಟಿ ರೈನ್ಫಾಲ್ ಅಂತೇಳಿ ಕರಿತೀವಿ. ಸ್ಕ್ಯಾಂಟಿ ರೈನ್ಫಾಲ್ ವೆಜಿಟೇಷನ್ ಕನ್ಸಿಸ್ಟ್ ಆಫ್ ಸ್ಕ್ಯಾಟರ್ಡ್ ಟ್ರೀಸ್ ಆ್ಯಂಡ್ ಥಾರ್ನಿ ಬುಷಸ್. ಸ್ಕ್ಯಾಟರ್ಡ್ ಟ್ರೀಸ್ ಅಂದರೆ ಅಲ್ಲಲ್ಲಿ ಇಲ್ಲೆಲ್ಲ ದೂರದಲ್ಲಿರುವಂಥ ಟ್ರೀಗಳು. ಥಾರ್ನಿ ಬುಷಸ್, ಮುಳ್ಳಿನ ಗಿಡಗಳು ಅಂತ ಹೇಳ್ತೀವಲ್ಲ ಅದು. ಸೊ ಈ ರೀತಿ ಕಂಡು ಬರ್ತವೆ. ಯಾಕೆ ಈ ರೀತಿ ಮುಳ್ಳಿನ ಗಿಡ ಆಗಿಬಿಡ್ತವೆ ಅಂತಂದರೆ, ನೋಡಿ, ಮಳೆ ಚೆನ್ನಾಗಿದ್ದು ನೀರು ಚೆನ್ನಾಗಿದ್ದಾಗ ಆ ಗಿಡಗಳು ಎಲೆಗಳ ರೀತಿ ತುಂಬ ಅಗಲ ಆಗುತ್ತೆ. ನೀರೇನಾದರೂ ಚೆನ್ನಾಗಿಲ್ಲ ಅಂತಂದಾಗ ಎಲೆಗಳ ರೀತಿ ಇಟ್ಕೊಳ್ಳೋಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಅದು ಮುಳ್ಳಿನ ರೀತಿ ಆಗಿಬಿಡ್ತದೆ. ಓಕೆ, ಈ ರೀತಿ ವಿಶಾಲವಾಗಿರುವಂಥದ್ದು ಮುಳ್ಳಿನ ರೀತಿ ಚೂಪ ಆಗಿಬಿಡ್ತದೆ. ದಟ್ಸ್ ಒನ್. ನೆಕ್ಸ್ಟು ಎಕ್ಸಾಂಪಲ್ ಬೇಕಂತಂದಾಗ ಕ್ಯಾಕ್ಟಿ, ಕೋಲ್ಕೋ, ಖಾಯರ್, ಕೇಜ್ರಾ, ಬಬುಲ್ ಟ್ರೀಸ್ ಆರ್ ಫೌಂಡ್ ಹಿಯರ್. ನೋಡಿ ಅಲ್ಲ, ಕಾಕ ಈ ರೀತಿ ಇದೆ. ಕ್ಯಾಕ್ಟಿ, ಕೋಲ್ಕೋ, ಖಾಯರ್, ಕೇಜ್ರಾ. ಕ್ಯಾಕ್ಟಿ, ಕೋಲ್ಕೋ, ಖಾಯರ್, ಕೇಜ್ರಾ ನೋಡಿ ಬಂದೇ ಬಿಡೋದು. ನೆಕ್ಸ್ಟ್ ಬಬುಲ್ ಅಂತ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಡೆಸರ್ಟ್ ವೆಜಿಟೇಷನ್. ನೆಕ್ಸ್ಟ್ ನೋಡಿ, ಕ್ಯಾಕ್ಟಸ್ ಅಂತ ಹೇಳಿದೆವರು. ನೆಕ್ಸ್ಟು ಮೌಂಟೇನ್ ಫಾರೆಸ್ಟ್. ಈ ಕಡೆ ಬಂದ್ಬಿಡ್ತೀನಿ. ಸೊ ನೆಕ್ಸ್ಟು ಮೌಂಟೇನ್ ಫಾರೆಸ್ಟ್. These trees and plants
ವಿಚ್ ಗ್ರೋ ಆನ್ ದ ಸ್ಲೋಪ್ ಆಫ್ ದ ಮೌಂಟೇನ್ ಆರ್ ಕಾಲ್ಡ್ ಮೌಂಟೇನ್ ಫಾರೆಸ್ಟ್. ಮೌಂಟೇನ್ ಇಲ್ಲಿ ಇರ್ತದಲ್ವಾ, ಆ ಮೌಂಟೇನ್ನ ಸ್ಲೋಪಲ್ಲಿ ಬೆಳೆಯುವಂಥ ಫಾರೆಸ್ಟ್ನ ನಾವು ಮೌಂಟೇನ್ ಫಾರೆಸ್ಟ್ ಅಂತೀವಿ. ತುಂಬ ಈಸಿ. ಮೌಂಟೇನ್ನ ಸ್ಲೋಪಲ್ಲಿ ಬೆಳೆಯೋದು ಮೌಂಟೇನ್ ಫಾರೆಸ್ಟ್, ದಟ್ಸ್ ಆಲ್. ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ which grow on the slopes of the mountain are called mountain forests. That's all. In India, they occur in Himalayas and to a small extent in Nilagiri hills. Mountain forest ಇನ್ನೆಲ್ಲಿ ಕಂಡು ಬರುತ್ತೆ ಅಂದರೆ ಈ ರೀತಿ ಇಲ್ಲಿ, ಹಾಗೆಯೇ ಇಲ್ಲಿ ನೀಲಗಿರಿ ಮೌಂಟೇನ್ಸ್ ಅಂತ ಹೇಳ್ತಿರೋ ಅಲ್ಲಿ. ಸೊ ನಾವು ಜಿಯೋಗ್ರಫಿ ಸೆಕೆಂಡ್ ಚಾಪ್ಟರು ಡೀಟೇಲ್ ಆಗಿ ಹೇಳಿದ್ದೀವಿ, ಲೊಕೇಶನ್ಸ್ ಎಲ್ಲ ಅಂತೇಳಿ ನೋಡಿ. ನಾರ್ದರ್ನ್ ಹಿಮಾಲಯ, ಇಲ್ಲಿ ನಾರ್ದರ್ನ್ ಪ್ಲೈನ್, ನೆಕ್ಸ್ಟ್ ಪೆನಿನ್ಸುಲರ್ ಪ್ಲಾಟೋ, ಇಲ್ಲಿ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ಇಲ್ಲಿ ನೀಲಗಿರಿ ಮೌಂಟೈನ್ಸ್, ರೀತಿ ಎಲ್ಲ ಹೇಳಿದ್ವಿ. ಸೆಕೆಂಡ್ ಚಾಪ್ಟರ್ದಲ್ಲಿ ನೀವು ಡೀಟೇಲ್ ಆಗಿ ಓದ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಆರ್ ವೇರಿ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ ಅಂದರೆ ಹೈಟ್ ಅಂತೇಳಿ, ಮೌಂಟೇನ್ ಅಂತ ಹೇಳಿದ್ವಿ. ಮೌಂಟೇನ್ ಹೈಟು ಜಾಸ್ತಿ ಆಗ್ತಿದ್ದಂಗೆ ನಾವು ನೋಡುವಂಥ ಮರಗಳಿರ್ತಲ್ಲ ಅದರ ಟೈಪ್ ಕೂಡ ಬೇರೆ ಬೇರೆ ಆಗ್ತಾ ಇರ್ತದೆ. ಅದಕ್ಕೆ ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಆರ್ ವೇರಿ ಅಂದರೆ ಚೇಂಜಸ್ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್. ಹೈಟ್ ಹೆಚ್ಚಿಗೆ ಆದಂಗೆ ಮರಗಳ ಟೈಪ್ ಕೂಡ ವೇರಿ ಆಗುತ್ತೆ, ಚೇಂಜಸ್ ಆಗುತ್ತೆ. ಸ್ಪೆಲ್ಲಿಂಗ್ ಅಬ್ಸರ್ವ್ ಮಾಡಬೇಕು. ವೆರಿ, VERY, ವೆರಿ ಅಂತಂದರೆ ತುಂಬ, ವೇರಿ ಅಂತಂದರೆ ಚೇಂಜಸ್ ಅಂತ. ನೆಕ್ಸ್ಟ್, ದ ಇಂಪಾರ್ಟೆಂಟ್ ಟ್ರೀಸ್ ಆರ್ ಆ್ಯಶ್, ಬೀಚ್, ಚೆಸ್ನಟ್, ಸೆಡಾರ್, ಡಿಯೋಡಾರ್, ಫಿರ್, ಓಕ್, ಪೈನ್, ಸ್ಪ್ರೂಸ್ ಆ್ಯಂಡ್ ವಾಲ್ನಟ್. ಇವೆಲ್ಲ ಮೌಂಟೇನ್ ಫಾರೆಸ್ಟ್ಗಳಿಗೆ ಎಕ್ಸಾಂಪಲ್. ಸೊ ನೆನ್ಪಿಟ್ಕೊಳ್ಳೋದು ಹೆಂಗೆ ಸರ್? ನೋಡಿ, ಒಂದೊಂದು ಕಂಟಲೆ ಮಾಡು. ಆ್ಯಶ್, ಬೀಚ್, ಚೆಸ್ನಟ್, ಆ್ಯಶ್, ಬೀಚ್, ಚೆಸ್ನಟ್. ABC ಇದೆ ನೋಡಿ, ಆ್ಯಶ್, ಬೀಚ್, ಚೆಸ್ನಟ್, ABC. ನೆಕ್ಸ್ಟು ಸೆಡಾರ್, ಡಿಯೋಡಾರ್, ಫಿರ್, RR ಎಂಡ್ ಆಗೈತೆ. ಸೆಡಾರ್, ಡಿಯೋಡಾರ್, ಫಿರ್, ಇಲ್ಲಿ ABC, ಇಲ್ಲಿ RR, ಸೆಡಾರ್, ಡಿಯೋಡಾರ್, ಫಿರ್. ನೆಕ್ಸ್ಟು ಓಕ್, ಪೈನ್, ಸ್ಪ್ರೂಸ್, ಓಕ್, ಪೈನ್, ಸ್ಪ್ರೂಸ್. ಲಾಸ್ಟಲ್ಲಿ ವಾಲ್ನಟ್. ಬೇಕಂದ್ರೆ ಇಲ್ಲಿ ವಾಲ್ನಟ್ ಮತ್ತು ಚೆಸ್ನಟ್ ಇವೆರಡು ಈ ರೀತಿ ನೆನ್ಪಿಟ್ಕೋಬೋದು. ಸೊ ನಿಮ್ಗೆ ಹಿಂಗಾಗುತ್ತೆ ಆ ರೀತಿ ನೆನ್ಪಿಟ್ಕೊಟ್ರೆ. ಸೊ ದಟ್ಸ್ ಆಲ್ ಅಬೌಟ್ ಮೌಂಟೇನ್ ಫಾರೆಸ್ಟ್. ನೋಡಿ, ಮೌಂಟೇನ್ನ ಸ್ಲೋಪಲ್ಲಿ ಬೆಳೀತಿದ್ದಾವಲ್ಲ ಅದಕ್ಕೆ ಇದನ್ನು ನಾವು ಮೌಂಟೇನ್ ಫಾರೆಸ್ಟ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಮ್ಯಾಂಗ್ರೋವ್ ಫಾರೆಸ್ಟ್. ಇದು 6th ಲಾಸ್ಟ್ ಟೈಪ್ ಆಫ್ ದ ಫಾರೆಸ್ಟ್. ದೀಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ವೆಟ್ ಮಾರ್ಷಿ ಏರಿಯಾಸ್, in river deltas and along the sea coast washed by tides. ಎಲ್ಲೆಲ್ಲಿ ಅಂತಂದರೆ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದಾರಲ್ಲ, ಇಲ್ಲಿ ಸಮುದ್ರದ ವೇವ್ಸ್ಗಳಲ್ಲಿ ಬಂದು ಹಿಟ್ ಮಾಡ್ತಾ ಇರ್ತದೆ, ಹೊಡಿತಾ ಇರ್ತವೆ ಅಲ್ಲಿ. ಹಾಗೆಯೇ ಇನ್ನೊಂದು ರಿವರ್ ಫ್ಲೋ ಆಗಿ ಬಂದ್ಬಿಟ್ಟು ರಿವರ್ ಓಷನ್ ಅಥವಾ ಸೀನ ಮರ್ಜ್ ಆಗ್ತಾ ಇರುವಂಥ ಟೈಮ್ನಲ್ಲಿ ಡೆಲ್ಟಾನ ಫಾರ್ಮೇಷನ್ ಮಾಡುತ್ತೆ, ಟ್ರಯಾಂಗಲ್ ರೀತಿ ಫಾರ್ಮೇಷನ್ ಮಾಡುತ್ತೆ. ಸೊ ಆ ಏರಿಯಾದಲ್ಲಿ ನಾವೇನು ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ನಾವು ನೋಡ್ತೀವಿ. ಇಲ್ಲಿ ಮಹಾನದಿ ಡೆಲ್ಟಾ, ನೆಕ್ಸ್ಟ್ ಇಲ್ಲಿ ಕೃಷ್ಣಾ ನದಿ ಡೆಲ್ಟಾ, ಹೀಗೆ. ಸೊ ಡೆಲ್ಟಾ ಏರಿಯಾದಲ್ಲಿ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ನ ನಾವು ನೋಡ್ತೀವಿ ಅಂತೇಳಿ. ಸೊ ನಂಬರ್ 50 ನೋಡಿ, ದೀಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ವೆಟ್ ಮಾರ್ಷಿ ಏರಿಯಾಸ್. ವೆಟ್ ಆಗಿರೋಬೇಕು, ತೇವಾಂಶ ಇರಬೇಕಂಗೆ. ಮಾರ್ಷಿ ಅಂತಂದರೆ ನೀರೆಲ್ಲ ಬಂದು ಸ್ವಲ್ಪ ತುಂಬಿಕೊಂಡಿರ್ತದಲ್ಲ ಅಂಥ ಏರಿಯಾದಲ್ಲಿ. ರಿವರ್ ಡೆಲ್ಟಾಸ್ ಅಂತ ಹೇಳಿದೆ, ರಿವರ್ ಬಂದು ಸಮುದ್ರನ ಸೇರುವಾಗ, ಓಷನ್ನ ಸೇರುವಾಗ ಒಂದು ಡೆಲ್ಟಾ ಟ್ರಯಾಂಗಲ್ ಶೇಪ್ನ ಲ್ಯಾಂಡ್ನ ಕ್ರಿಯೇಟ್ ಮಾಡುತ್ತೆ, ಮರಳನ್ನೆಲ್ಲ ಡೆಪಾಸಿಟ್ ಮಾಡಿರುತ್ತೆ, ಟ್ರಯಾಂಗಲ್ ರೀತಿ ಆಗಿರ್ತದೆ, ಅದನ್ನು ನಾವು ಡೆಲ್ಟಾ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟು, ದೇ ಆರ್ ಮೇನ್ಲಿ ಫೌಂಡ್ ಇನ್ ಅಂದರೆ ಎಲ್ಲೆಲ್ಲಿ ಕಂಡು ಬರುತ್ತೆ? ದ ಡೆಲ್ಟಾಸ್ ಆಫ್ ರಿವರ್ ಆನ್ ದ ಈಸ್ಟರ್ನ್ ಕೋಸ್ಟ್. ಇದು ಈಸ್ಟರ್ನ್ ಕೋಸ್ಟ್, ಇದು ವೆಸ್ಟರ್ನ್ ಕೋಸ್ಟ್, ಇಲ್ಲಿ ಕಂಡು ಬರುತ್ತೆ ಅಂತ. ಸೊ ಆ್ಯಕ್ಚುಲಿ ಕಂಡು ಬರೋದಲ್ಲಿ ಹೆಚ್ಚಾಗಿ ಈಸ್ಟರ್ನ್ ಕೋಸ್ಟಲ್ಲಿ ಜಾಸ್ತಿ ಕಂಡು ಬರುತ್ತೆ. You can find in eastern coast. Next, in pockets on the western coast of India. ವೆಸ್ಟರ್ನ್ ಕೋಸ್ಟಲ್ಲಿ ತುಂಬ ರೇರ್, ಎಲ್ಲೋ ಒಂದು ಕಡೆ ಪಾಕೆಟ್ಗಳು ಚಿಕ್ಕದು ಕೆಲವೊಂದು ಪ್ಲೇಸಲ್ಲಿ ಕಂಡು ಬರ್ಬೋದು ಅಷ್ಟೇ. ಬಟ್ ಮೆಜಾರಿಟಿ ನಾವು ನೋಡೋದಲ್ಲಿ ಈಸ್ಟರ್ನ್ ಕೋಸ್ಟಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಸೊ ದ ಇಂಪಾರ್ಟೆಂಟ್ ಟ್ರೀಸ್ ನೋಡೋಣ ಈಗ. ಸುಂದರಿ, ಸುಂದರಿ ಅಂತೇಳಿ, ಸುಂದರಿ ಅಂತಂದರೆ ಬ್ಯೂಟಿಫುಲ್ ವುಮನ್ ಅಂತ ಅನ್ಕೊಳಂಗಿಲ್ಲ. ಸುಂದರಿ ಅನ್ನೋ ಮರಗಳು ಇಲ್ಲಿ ಜಾಸ್ತಿ ವೆಸ್ಟ್ ಬೆಂಗಾಲ್ನಲ್ಲಿ ಕಂಡು ಬರ್ತದೆ ಇಲ್ಲಿ. ಸೊ ಅದಕ್ಕೆ ಸುಂದರ್ ಬನ್ಸ್ ಅಂತಲೇ ಅದನ್ನು ಕರೀತಾರೆ. ಇಲ್ಲಿ ನೆಕ್ಸ್ಟ್ ಬರ್ತದೆ, ಓಕೆ ಹೇಳೋಣ. ಸೊ ಸುಂದರಿ, ಸ್ಕ್ರೀವ್, ಪೈಪ್, ಪಾಮ್ಸ್, ರೈಸೋಫೋರಾ, ಕೇನ್ಸ್, ಈ ಎಲ್ಲ ಮರಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಸುಂದರಿ, ಸ್ಕ್ರೀವ್, ಸುಂದರಿ ಅಂತ ಫಸ್ಟ್ ಒಂದು ಡಿವೈಡ್ ಮಾಡ್ಕೊಡ್ರಿ. ಸ್ಕ್ರೀವ್, ಪೈಪ್, ಪಾಮ್ಸ್, ಸ್ಕ್ರೀವ್, ಪೈಪ್ಸ್, ಪಾಮ್ಸ್. ನೆಕ್ಸ್ಟು ರೈಸೋಫೋರಾ ಆ್ಯಂಡ್ ಕೇನ್ಸ್.
Rhizophora and canes next. Okay, that's all. That's all. Try your best. ಎಷ್ಟಾಗುತ್ತೆ ಅಷ್ಟು ನೆನ್ಪಿಡಕ್ಕೆ. The tree trunks are supported by a number of stilt-like roots which are submerged under waters. ಚಿತ್ರ ಇದೆಯಾ? ಎಸ್, ನೋಡಿ, ಇದು ನೀರಿನ ಒಳಗಡೆ ಬೇರುಗಳಿಗೆ ಹೋಗಿರ್ತದೆ ನೋಡಿ. ಎಸ್, ಸಬ್ಮರ್ಜ್ಡ್ ಅಂಡರ್ ವಾಟರ್. ಅದರ ರೂಟ್ಸ್ಗಳೇನಾಗುತ್ತೆ, ನೀರಿನ ಒಳಗಡೆ ಸೇರ್ಕೊಂಡಂಗಾಗಿರ್ತದೆ, ನೀರಿನೊಳಗಡೆ ಬೆಳೀತಾ ಹೋಗ್ತವೆ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ನ ಸ್ಪೆಷಾಲಿಟಿ, ನೀರಿನ ಒಳಗಡೆ ಬೆಳೆಯುವಂಥದ್ದು. ಅಬ್ಬಾ, ಸೊ ಅದಕ್ಕೆ ಸ್ಟಿಲ್ಟ್ ಲೈಕ್ ರೂಟ್ಸ್, ಈ ರೀತಿ ಕಡ್ಡಿಗಳ ರೀತಿ ಬಂದೈತಲ್ವಾ ಬೇರುಗಳು, ಅದಕ್ಕೆ ಅದನ್ನ ಸ್ಟಿಲ್ಟ್ ಲೈಕ್ ರೂಟ್ಸ್ ಅಂತೇಳಿ ಕರಿತೀವಿ. ನೀರಿನ ಒಳಗಡೆ ಸಬ್ಮರ್ಜ್ ಆಗಿದೆ, ಸೇರ್ಕೊಂಡಿದೆ. ಹಾಗೆ ಡು ಯು ನೋ ದ ಸುಂದರಿ ಟ್ರೀ ಈಸ್ ಎಕ್ಸ್ಟೆನ್ಸಿವ್ಲಿ ಫೌಂಡ್ ಇನ್ ದ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ಗಂಗಾ ಡೆಲ್ಟಾ, ಹೆನ್ಸ್ ದಿಸ್ ಡೆಲ್ಟಾ ಇಸ್ ನೋನ್ ಆಸ್ ದ ಸುಂದರ್ಬನ್ಸ್. ಸೊ ಇಲ್ಲಿ ಗಂಗಾ ಇಲ್ಲಿಂದ ಫ್ಲೋ ಆಗಿ ಬಂದು ಇಲ್ಲಿ ಸೇರ್ಕೊಡುತ್ತಲ್ಲ, ಈ ಗಂಗಾ ನದಿಯ ಡೆಲ್ಟಾದಲ್ಲಿ ಸುಂದರಿ ಅನ್ನೋ ಟ್ರೀಗಳು ಜಾಸ್ತಿ ಇದೆ, ಎಕ್ಸ್ಟೆನ್ಸಿವ್ ಆಗಿ ಕಾಣ್ತೀವಿ. ಅದಕ್ಕೆ ಅದನ್ನು ಸುಂದರ್ ಬನ್ಸ್ ಅಂತೇಳಿ ಕರಿತೀವಿ. ಸುಂದರಿ ಅನ್ನೋ ಮರಗಳು ಜಾಸ್ತಿ ಇದೆ, ಅದಕ್ಕೆ ಅದನ್ನು ನಾವು ಸುಂದರ್ ಬನ್ಸ್ ಅಂತೇಳಿ ಕರಿತೀವಿ. ಓಕೆ, ದಟ್ಸ್ ಆಲ್ ಐ ಥಿಂಕ್. ನೆಕ್ಸ್ಟ್ ಏನಿದೆಯಾ? ಎಸ್, ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಫಾರೆಸ್ಟ್ ಇದೆ. ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಟೇಕ್ ಕೇರ್. ಐ ಡೋಂಟ್ ನೋ, ಮೊದಲನೇ ಎಕ್ಸ್ಪೀರಿಯನ್ಸ್ ಇದು, ಆಡಿಯೋ ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ. ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ಸ್ಟೂಡೆಂಟ್ಸ್, ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ, ನಾಲೆಡ್ಜ್ ಇರಲಿ ಅಂತೇಳಿ. ಇದು ಒಂಥರ ಕಂಡೆನ್ಸರ್ ಮೈಕ್ ಅಂತೇಳಿ ಕರಿತೀವಿ. ಈ ಕಂಡೆನ್ಸರ್ ಮೈಕ್ ಹೆಂಗಿರುತ್ತೆ ಅಂದರೆ ಒಂದು ಹಾರ್ಟ್ ಶೇಪ್ನಲ್ಲಿ ರೆಕಾರ್ಡಿಂಗ್ ಮಾಡುತ್ತೆ. ಹೆಂಗೆ ಅಂತಂದರೆ ಇದು ಇಲ್ಲಿಂದ ನಾವೇನು ರೆಕಾರ್ಡಿಂಗ್ ಕೊಡ್ತೀವಿ ಮುಂಭಾಗದಿಂದ, ಇಲ್ಲಿಂದ ರೆಕಾರ್ಡಿಂಗ್ ಕೊಡುವಂಥದ್ದು ನೀಟಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಈ ಶೇಪ್ನಲ್ಲಿ ಕ್ಯಾಪ್ಚರ್ ಚೆನ್ನಾಗಿ ಮಾಡುತ್ತೆ. ಬಟ್ ಹೋಗ್ತಾ ಮುಂದೆ ನಾವು ಹಿಂದಿಲಿಂದ ಮಾತಾಡೋಕ್ಕೆ ಬಂದರೆ ರೆಕಾರ್ಡಿಂಗ್ ಅದು ಜಾಸ್ತಿ ಸೌಂಡನ್ನು ಜಾಸ್ತಿ ತೊಗೊಳ್ಳೋದಿಲ್ಲ, ಕ್ಯಾಪ್ಚರ್ ಮಾಡೋದಿಲ್ಲ, ಸ್ವಲ್ಪ ಕಡಿಮೆ ಸೌಂಡನ್ನು ಕ್ಯಾಪ್ಚರ್ ಮಾಡುತ್ತೆ. ನಾನು ಮಧ್ಯದಿಂದ ರೆಕಾರ್ಡ್ ಕೊಟ್ಟಿದ್ದೀನಿ ಅನಿಸುತ್ತೆ, ಗೊತ್ತಿಲ್ಲ. ಸೊ ಎನಿವೇ, ಯಾವಾಗಾದರೂ ನೆಕ್ಸ್ಟು ನಿಮ್ಮ ಲೆಸನ್ಸ್ ಎಲ್ಲ ಮುಗಿದಾದ್ಮೇಲೆ ಸಾಂಗ್ಸ್ಗಳನ್ನ, ಕರೋಕೆ ಸಾಂಗ್ ಇರುತ್ತಲ್ಲ, ಆಡ್ಬಿಟ್ಟು ಹಾಕ್ಕೊಡ್ತೀನಿ. ಅಥವಾ ನಿಮ್ಮಲ್ಲಿ ಯಾರಾದರೂ ಸಾಂಗನ್ನು ಆಡುವಂಥ ಇಂಟ್ರೆಸ್ಟ್ ಇದ್ದರೆ ನೋಡೋಣ, ಯಾವುದಾದ್ರೂ ಪೋಯಮ್ಗಳನ್ನ ಮ್ಯೂಸಿಕ್ ಮಾಡಿದಾಗ ಕರೆಸ್ತೀನಿ, ಆಡ್ಬಿಟ್ಟು ಹೋಗ್ಬೋದು. ಓಕೆ, ಸೊ ದಟ್ಸ್ ಆಲ್. ಟೇಕ್ ಕೇರ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.